ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಅವಶ್ಯಕತೆ ಇದೆ. ನವೆಂಬರ್ 2ನೇ ತಾರೀಕು 8 ಸಂಘಟನೆಗಳು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿವೆ. 150 ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ತೊಂದರೆ ಇಲ್ಲ. ಆದ್ರೆ ಶಾಂತಿ ಕಾಪಾಡುವ ಅವಶ್ಯಕತೆ ಇದೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ಪಥಸಂಚಲನ ನಮ್ಮ ಮೂಲಭೂತ ಹಕ್ಕು. ನಿಮ್ಮಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಆಗದಿದ್ರೆ ಕೇಂದ್ರದ ಸಹಾಯ ಪಡೀರಿ. ಕೇಂದ್ರದ ಪೊಲೀಸ್ ಪಡೆಗಳನ್ನ ಕರೆಸ್ಕೊಳ್ಳಿ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಅವರ ವಾದ. ನಿಮ್ಮಿಂದ ನೀವು ಅವಕಾಶವನ್ನ ಮಾಡಿಕೊಡ್ಲಿಕ್ಕಾಗಲ್ಲ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕಾಗಲ್ಲ ಅನ್ನೋದೇ ಆದ್ರೆ ಕೇಂದ್ರದ ಸಹಾಯ ಪಡೀರಿ. ಪೊಲೀಸ್ ಫೋರ್ಸ್ನ ಹೆಚ್ಚುವರಿಯಾಗಿ ತೆಗೆದುಕೊಳ್ಳಿ. 150 ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ಆಗ ಯಾವ ಸಮಸ್ಯೆಯೂ ಕೂಡ ಆಗಲ್ಲ ಅನ್ನೋದರ ಬಗ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದಕ್ಕೆ ಕೌಂಟರ್ ಆಗಿ ಅರುಣ್ ಶ್ಯಾಮ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಮೂಲಭೂತ ಹಕ್ಕು ಪಥಸಂಚಲನ. ಈಗಾಗಲೇ 8 ಅರ್ಜಿಗಳು ಸಲ್ಲಿಕೆಯಾಗಿವೆ ಪಥಸಂಚಲನಕ್ಕಾಗಿ. ಆರ್ಎಸ್ಎಸ್ ಪಥಸಂಚಲನ ಅನುಮತಿ ಬಗ್ಗೆ ಕಾವೇರಿದೆ ವಾದ ವಿವಾದ. ಶಶಿಕಿರಣ್ ಶೆಟ್ಟಿ ಹಾಗೂ ಅರುಣ್ ಶ್ಯಾಮ್ ವಾದದ ವೇಳೆ ಜಡ್ಜ್ ಮಧ್ಯ ಪ್ರಶ್ನೆ ಕೇಳಿದ್ದಾರೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ ಅಂತ ಕೂಡ ಹೇಳಿದ್ದಾರೆ. ಬಳಿಕ ಕೋರ್ಟ್ಗೆ ಬಂದು ವರದಿಯನ್ನ ಕೊಡಿ. ಫಸ್ಟ್ ಶಾಂತಿ ಸಭೆ ನಡೆಸಿ ಆ ನಂತರದಲ್ಲಿ ಕೋರ್ಟ್ಗೆ ಒಂದು ವರದಿ ಕೊಡಿ ಅಂತ ಕೋರ್ಟ್ ಸಲಹೆಯನ್ನ ಕೊಡ್ತಾ ಇದೆ. ನಿಮ್ಮಿಂದ ಇದಾಗಬಹುದಾ ಅಂತ ಕೂಡ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಇನ್ನೂ ಸಮಯ ಇದೆ ಅಲ್ವಾ, ಮಾಡೋಕೆ ತೊಂದರೆ ಇಲ್ಲ ಅಲ್ವಾ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದೆ. ಬಳಿಕ ಕೋರ್ಟ್ಗೆ ಒಂದು ವರದಿಯನ್ನ ನೀಡಿ 30ನೇ ತಾರೀಕು ಬಂದು ವರದಿ ನೀಡಿ ಅದರ ನಿರ್ಧಾರ ಏನು ಅನ್ನೋದರ ಬಗ್ಗೆ ಪ್ರಕಟ ಮಾಡಿ ಆಗ ನೋಡೋಣ ಅನ್ನೋದರ ಬಗ್ಗೆ ಕೂಡ ಕೋರ್ಟ್ ಹೇಳ್ತಾ ಇದೆ. ಅಂದ್ರೆ ಶಾಂತಿ ಸಭೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಆ ನಂತರದಲ್ಲಿ ಮತ್ತೊಂದು ವರದಿಯನ್ನ ಕೊಡಿ, ಅದರ ಬೇಸಿಸ್ ಮೇಲೆ ನಾವು ನೋಡೋಣ ಅನ್ನೋದರ ಬಗ್ಗೆ ಜಡ್ಜ್ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಯಾವ ರೀತಿಯಾಗಿ ಆಕ್ಷೇಪಗಳು ವ್ಯಕ್ತವಾಗುತ್ತೆ, ಏನು ಹೇಳ್ತಾರೆ ಕಾದು ನೋಡಬೇಕು. ಕೋರ್ಟ್ಗೆ ನೀವು 28ನೇ ತಾರೀಕು ಶಾಂತಿ ಸಭೆ ನಡೆಸಿ 30ನೇ ತಾರೀಕು ಬನ್ನಿ ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಈಗ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆ ನಡೆಸಿ ಅಂತ ಜಡ್ಜ್ ಹೇಳಿದ್ದಾರೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಲು ಸೂಚನೆಯನ್ನ ಕೊಡಲಾಗಿದೆ. ಆ ನಂತರ ಅಂದ್ರೆ 30ನೇ ತಾರೀಕು ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. 28ಕ್ಕೆ ಸಭೆ ಬಳಿಕ ಎರಡೂ ಕಡೆಯ ತೀರ್ಮಾನ ಏನು ಅನ್ನೋದರ ಬಗ್ಗೆ ವರದಿ ಕೊಡಿ ಹೀಗಂತ ಕೋರ್ಟ್ ಹೇಳ್ತಾ ಇದೆ. ನವೆಂಬರ್ 2ನೇ ತಾರೀಕು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅರುಣ್ ಶ್ಯಾಮ್ ಅವರು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಅಂದ್ರೆ ಒಂದು ಶಾಂತಿ ಸಭೆ ಮಾಡಿ ಆ ನಂತರದ ನಿರ್ಧಾರ. ಸೊ 30ನೇ ತಾರೀಕು ಬಂದು ಆಗ ಆದೇಶ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು 2ನೇ ತಾರೀಕು ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ಮನವಿಯನ್ನು ಕೂಡ ಇಟ್ಟಿದ್ದಾರೆ ಅರುಣ್ ಶ್ಯಾಮ್ ಅವರು, ಆರ್ಎಸ್ಎಸ್ನ ಪರ ವಕೀಲರು. ಸದ್ಯ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಶಾಂತಿ ಸಭೆಯ ನಂತರ 30ನೇ ತಾರೀಕು ವರದಿಯನ್ನ ಕೊಡಬೇಕಾಗಿದೆ. ವರದಿಯ ಆಧಾರದ ಮೇಲೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ ಅನ್ನೋದ್ರ ಅಂತಿಮ ತೀರ್ಮಾನವನ್ನ ಕಲಬುರಗಿಯ ಹೈಕೋರ್ಟ್ ಪೀಠ ನಿರ್ಧಾರವನ್ನ ಮಾಡುತ್ತೆ. ಕಾನೂನು ಸುವ್ಯವಸ್ಥೆಯ ತೊಡಕುಗಳಿದೆ, ಆ ಮಾರ್ಗದಲ್ಲಿ ಅಂಗಡಿಗಳಿದೆ, ಶಾಲೆ ಇದೆ, ಆಸ್ಪತ್ರೆ ಇದೆ, ಸಮಸ್ಯೆ ಆಗತ್ತೆ, 8 ಅರ್ಜಿಗಳನ್ನ ಹಾಕಿಕೊಳ್ಳಲಾಗಿದೆ. ಈ ವಿಷಯಗಳನ್ನ ಪ್ರಸ್ತಾಪ ಮಾಡಲಾಗಿದೆ.